ಆಚಾರ ಒಳ್ಳೆದುಂಟು. ಯಾವುದೋ ವಿಚಾರದ ಪಾಪ ಸರಿ ಕುಡಿದಿದ್ವಿ ನಾವು ಕಾರಣಕ್ಕಾಗಿ ಅವರ ಹೊಟ್ಟೆಯನ್ನು ಒತ್ತಿ ಕುಡಿದಂತ ನೀರನ್ನು ಹೊರಗಾಕಬೇಕು ಅಂತ ಹೊಟ್ಟೆ ಹತ್ರ ಕೈ ತಕೊಂಡು ಹೋದವನ ಪಕ್ಕನ ಹಿಂದೆ ತಕೊಂಡೆ ನಾನು. ಯಾಕೆ ನಾಳೆ ಇದನ್ನೇ ಹೆಂಡತಿ ಎಲ್ಲ ಕಡೆ ಬಿಟ್ಟರು ಈ ಕೆಲವರಿಗೆ ಮಾಡ್ಲಿಕ್ಕೆ ಕೆಲಸ ಇದ್ದವ. ಅಪ್ಪಯ್ಯನ ಅಮ್ಮನ ಹಣ್ಣು ಹಾಳು ಜೀವಕ್ಕೆ ಹೆಚ್ಚಾಗಿ ಹಿಡ್ಕೊಂಡು ಸಾಯ್ತಾರೆ. ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ಹಿಂದೆ ಮತ್ತೆ ಮುಂದಿನ ಸನ್ನಿವೇಶ ಬಿಟ್ಟು ಈ ಹೊಟ್ಟೆ ಹತ್ರ ಕೈ ತಕೊಂಡು ಇದನ್ನೇ ನಾಳೆ ಎಲ್ಲ ಕಡೆ ಬಿಟ್ಟಿದೆ. ಧರ್ಮಕ್ಕೆ ನಮ್ಮ ಅಪಪ್ರಚಾರ ಆಗಬೇಕು. ಅವ್ರಿಗೆ ಅಷ್ಟೇ ಅಂತದ್ದು ಇಲ್ಲ, ನಮಗ್ ಜೀವನ ಇದ್ರಲ್ಲಿ ಆಗ್ಬೇಕಲ್ಲ. ಹಾಗಾಗಿ ಸಮಸ್ಯೆ. ಓಯ್ ಹಾಗಂತ ಏನ್ ಮಾಡುದು? ಏನು ಶ್ವಾಸ ಮೇಲೆ ಬರ್ತಾ ಇದೆ? ಹಾ, ಶ್ವಾಸ ಮೇಲೆ ಓಯ್ ಬಾಯಿ ಬಾಯಿ ಹಾಕಿ ಹೇಳಿಲ್ಲ. ಬಾಯಿ ಬಾಯಿ ಹಾಕಿ ಎಂತ ಒಂದು ಅದ್ಭುತ ಕಲ್ಪನೆ, ಎಂತ ಸೂಚನೆ ನೋಡಿ. ಬೇರೆ ಮನೆ ಹೆಣ್ಮಕ್ಳ ಬಾಯಿ ಬಾಯಿ ಹಾಕಿ ಹೇಳಿಲ್ಲ. ಅದೇ ನಿಮ್ಮ ಕುಟುಂಬದವ್ರಾದ್ರೆ ಹೀಗೆ ಹೇಳ್ತಾರೆ. ನೀ ಎರಡು ಮನೆಗೆ ನಾ ತಾಳ್ಪಡಿ ನಾನೇ ಬಿಟ್ಟೆ ಮನೆ ಹೌದು ಅಲ್ಲ. ಹಾಗೆಲ್ಲ ರಾಜವೈದ್ಯರಾಗಿ ನೀನು ಮಾರೇನೆ. ರಾಜವೈದ್ಯರಾಗೆ ಅಂದ್ರೆ ಸಾವು ಬದುಕಿನ ಪ್ರಶ್ನೆ ಬಂದಾಗ ಹೆಣ್ಣು ಗಂಡು ಎನ್ನುವ ಬೇರೆ ಇಲ್ಲ. ಬರುವುದೇ ಬಂದದ್ದು ಬರ್ಲಿ. ನಮ್ದು ಸ್ವಾರ್ಥ ಅಂತದ್ದು ಇಲ್ಲ. ವೈದ್ಯ ಸ್ವಾರ್ಥ ಇಲ್ಲ. ಆನೆ ಅಯ್ಯೋ ಇವಸಾದ್ರು ಒಂದು ಹೆಸರು ಬಂತು ಅಂತ ಮಾಡಿದ್ರೆ ಸರ್ವನಾಶ. ನಮ್ಮ ಜೀವಮಾನದಲ್ಲಿ ಎಂತ ಮಾಡುವ ಇಷ್ಟೇ ಅಂತ ಗೊತ್ತಾಯ್ತು. ಯಾಕಣ್ಣ ಜೋಡಿಯ ಹಕ್ಕಿಯನ್ನದಿ ಕರಮದಿ, ಜೋಡಿಯ ಹಕ್ಕಿಯನ್ನದಿ ಕರಮದಿ ಯೌವನದ ಹೊಸ್ತಿನಲ್ಲಿದ್ದೀರಿ. ಹೌದು, ಮೀಸೆ ಬರುವ ದೇಶ ಕಾಣುವುದಿಲ್ಲ ಅಂತ ಮಾತುಂಟು. ಅದಕ್ಕೆ ಹೇಳಿದ್ದು ಸೊಕ್ಕಿ ಪ್ರಾಯದ ಮಗದೋಳು. ಹೌದಾ? ನಿಮ್ಮನ್ನು ತಂದೆ ತಾಯಿ ಗುರುಮಠ ಕಳಿಸಿದ್ದೇವೆ ವಿದ್ಯಾಭ್ಯಾಸ ಮಾಡುವುದಕ್ಕಾಗಿ, ಕಲಿತು ಉದ್ಧಾರ ಮಾಡ್ತೀವಿ ಅಂತ. ಆದ್ರೆ ನಿಮ್ದು 12 ವರ್ಷ ಆದ್ರೆ ಸಾಕು, ನಿಮ್ದು ಕಾರ್ಯಕ್ರಮ ಶುರುವಾಗಿದೆ. ಯಾವಂತ ದೇಶೋದ್ಧಾರ ಮಾಡೋದಲ್ಲ, ನಿಮ್ಮ ಸುಳ್ಗಾದ ಪ್ರೀತಿ ಪ್ರೇಮ. ನಿಮ್ಮ ಪ್ರೀತಿ ಪ್ರೇಮಕ್ಕೆ ಬಲವಾದ ಕಾರಣ ಬೇಕು ಅಂತಿಲ್ಲ. ಹುಡುಗಿ ಮುನ್ನೋಗ್ತಿದ್ರು, ಹುಡುಗ ಹಿಂದೆ ಹೋಗುದು. ನೀವು ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ಅವಳು ಕೈಯ ಪುಸ್ತಕ ಕೆಳಗಿದ್ರೆ ಸಾಕು, ಹೋಗಿ ಹಿಡಿದು ಎತ್ತೇ ಬಿಟ್ಟ. ಸ್ವಯಂ ಸೇವಾ ಎತ್ತದ ಕೊಟ್ಟ. ಕಣ್ಣು ಕಣ್ಣು ಒಂದಾಯ್ತು, ಪ್ರೀತಿ ಪ್ರಾರಂಭ ಆಯ್ತು. ಅದಕ್ಕೆ ಹೇಳಿದ್ದು ನಿಮ್ಗೆ ಬಲವಾದ ಕಾರಣ ಬೇಡ ಅಂತ. ಈಗ ಎಲ್ಲಿವರೆಗೆ ಅಂತ ಹೇಳಿದ್ರೆ ಪಾಪ ಹೆಣ್ಮಕ್ಳು ಹಾಗೆ ಹುಲಿ ಅಕ್ಕಳಿಗಳು ಕೂಗುದಲ್ಲ, ಈ ಜಿರ್ಲೆ ಕಂಡು ಸಾಕು ಪಿಟಿ ಪಿಟಿ ಕೊಡಿ. ಜಿರ್ಲೆ ಇವರನ್ನು ಉಂಟದ ಅಂತವ್ರು ಬೊಬ್ಬೆ ಹಾಕಿದ್ರು ನಿನ್ನಂತವರಲ್ಲಿದ್ದಾರೆ. ಎಲ್ಲಿ ಎಂತ ಎಂತ ಅದಕ್ಕೆ ಸ್ವಯಂ ಸೇವಕ ಅಂತೇಳಿ. ಹೌದೇನೋ? ಪ್ರೀತಿ ಮಾಡ್ತೇನೆ. ಜಾತಿ ಕುಲ ಗೋತ್ರ ಯಾವುದನ್ನು ನೋಡುವುದಿಲ್ಲ. ಪ್ರೀತಿ ಆಗುವುದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ವಕ್ರ ಪ್ರೇಮಿಗಳ ಆತ್ಮಹತ್ಯೆ. ನಿಮ್ಮನ್ನಿಷ್ಟು ಬೆಳೆಸಬೇಕಿದ್ರೆ ಆ ತಂದೆ ತಾಯಿಗೆ ಎಷ್ಟು ಕಷ್ಟ ಆಗಿದೆ ಅಂತ ಗೊತ್ತಾ? ತುಂಬಾ ಕಷ್ಟ ಆಗಿದೆ. ಅಲ್ಲ, ಇಷ್ಟು ಎತ್ತರಕ್ಕೆ ಬೆಳೆಸಬೇಕಿದ್ರೆ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಾ? ಅಯ್ಯೋ, ತುಂಬಾ ಖರ್ಚಾಗಿದೆ. ಸಾಯಿವಂತೂ ಸಾಯಿರಲ್ಲ, ಮನೆಯವ್ರಿಗೆ ಖರ್ಚು ಕೊಟ್ಕೊಂಡಾದ್ರೂ ಸಾಯಿ. ನಿನಗೆ ಎಷ್ಟು ಕೃತಜ್ಞತೆ ಆದರೂ ಸಾಕಾಗಿದೆ ಪುಣ್ಯ. ಅಲ್ಲಪ್ಪ, ಸಾಯುತ್ತಿದ್ದವರನ್ನ ನೋಡುವ ಮನಸ್ಸುಳ್ಳವೂ ನೀನಲ್ಲ. ಜೀವದ ಹಣ್ಣನ್ನು ಕರೆದು ನಮ್ಮ ಉಭಯರ ಪ್ರಾಣವನ್ನ ಕಾಪಾಡಿದ ಕಾತಾರವಿದ್ದೀಯ. ನಾವು ಹೊಳೆವರಿಗೆ ಕೆಲಸ ಮಾಡ್ಕೊಂಡಿದ್ದದ್ದು ಅದಲ್ಲ. ಮತ್ತೆ ನಿಜವಾಗಿಯೂ ಇದ್ದಲ್ಲ, ನೀರಿಗೆ ಬಿದ್ದವನು ಎತ್ತುದಷ್ಟು ಸುಲಭದ ವಿಷಯ. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಎತ್ತಿಕ್ ಹೋದವನು ಮುಳುಗಿಸ್ಕೊಂಡೇ ಬಿಡ್ತಾರೆ. ಅದಕ್ಕೆ ನೀರಿಗೆ
ಇದ್ದವ್ರಿಗೆ ಎಲ್ಲಿ ಕೈ ಹಾಕ್ಬೇಕು ಅಂತ ಉಂಟು. ಬಂದು ನಾ ಎರಡು ಜುಟ್ಟಕ್ಕೆ ಕೈ ಹಾಕಿ ಒಳ್ಳೆ ಕೆಲಸ ಮಾಡಿದ್ದೆ. ಎರಡೂ ಕೈಯಲ್ಲಿ ಜುಟ್ಟ ಹಿಡ್ಕೊಂಡು ಮೇಲೆ ಬಂದಿದ್ದ ಹಾಗೆ ಅದ್ಭುತ ಜಿಜ್ಞಾಸೆ. ಮೇಲಿರುವಾಗಿ ಸಮಸ್ಯೆ ಈಗ ಬದುಕಿಸಿದ್ನಲ್ಲ ನೀನು ಬಂದದ್ದು ಹೇಳಿ. ಪ್ರಶ್ನೆ ಒಳ್ಳೆಯದು ಬಿಡು. ಸುಮ್ಮನೆ ನಾವು ಎಲ್ಲದಕ್ಕೂ ಆಕ್ಷೇಪ ಮಾಡೋದು. ಇನ್ನೊಂದು ಸಮಸ್ಯೆ, ನಮ್ಗೇನು ಸಮಸ್ಯೆ ಆಗಲಿಲ್ಲ. ನಿನಗೆ ನೀಳವಾದ ಕೂದಲಿತ್ತಲ್ಲ, ಅದನ್ನು ತೆಗೆದು ಇಲ್ಲಿ ಸೇರಿಸಿ ಯಾರು ಕಟ್ಕೊಂಡೆ. ಈಜಾಡ ಬರ್ಲಿಕ್ಕೆ ಅನುಕೂಲ ಆಯ್ತು. ಎಲ್ಲಾದ್ರೂ ನೀನು ಶಿಸ್ತು ಅಂತ ಲೆಕ್ಕ ಹಾಕಿ ಅಲ್ಲೇ ಇಷ್ಟಿಷ್ಟೇ ಕತ್ತರಿಸ್ಕೊಂಡಿದ್ರೆ ಇವತ್ತು ನಿನ್ನ ಹೆಣ ನೀರಿನಲ್ಲೇ ಹೋಗ್ಬೇಕು. ಇನ್ನು ಮುಂದಿನ ಹೆಣ್ಮಕ್ಳಿಗೆಲ್ಲ ಹೇಳು, ಅಲ್ಲೆಲ್ಲ ಕತ್ತರಿಸ್ಕೋಬೇಡಿ, ಸ್ವಲ್ಪ ಉದ್ದ ಬಿಡಿ. ಆ ಲೆಕ್ಕದಲ್ಲಿ ನಾವು ಪ್ರಾಣ ಉಳಿಯುತ್ತದೆ ಅಂತ ಹೇಳು. ಅದನ್ನು ನೀವೇ ಹೇಳಿದ್ರಿ. ನಾನು ಹೇಳಿದ್ರೆ ಹೊಟ್ಟೆಗೆ ಚಿಕ್ಕಲ್ಲ ಅಂತ. ಹೆಣ್ಮಕ್ಳೇ ಎಷ್ಟು ಮಾಡ್ತಾನೆ ಸ್ವಜಾತಿ ಅಲ್ವಾ? ನಿನ್ನ ಕಲ್ಪನೆ ತಪ್ಪು ಅಂತ ನಾನು ಹೇಳುವುದಿಲ್ಲ. ಪ್ರಪಂಚದಲ್ಲಿ ಪ್ರೇಮಿಗಳು ಮಾಡುವುದೇ ಹಾಗೆ. ಮರ್ಯಾದೆ ಹೋಗುವ ಪ್ರಸಂಗವನ್ನು ಬಂತ ಕೆರೆ ಮಾಡಿ ನೋಡುವುದು, ಆತ್ಮಹತ್ಯೆ ಮಾಡಿಕೊಳ್ಳುವುದು. ಅದರಿಂದ ಇಲ್ಲಿ ನಾವಿಬ್ಬರು ಪ್ರೇಮಿಗಳಲ್ಲ. ನೀವು ಮತ್ತೆ ಎಲ್ಲಿ ಪ್ರೇಮಿಗಳು? ಎಲ್ಲಿಯೂ ನಾವು ಪ್ರೇಮಿಗಳಲ್ಲ, ಇಲ್ಲಿಯೂ ನಾವು ಪ್ರೇಮಿಗಳಲ್ಲ. ಪ್ರೇಮಿಗಳೇ ಅಲ್ಲ ಅಲ್ಲೇ ಮತ್ತೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಳಿ ಕೂಡ ಆಗಿದೆ. ನಿನ್ನ ಮಾತು ಕೇಳಿದ್ರೆ ಆಗ ಅನಿಸುವುದಿಲ್ಲ. ನಡೆಯುತ್ತಿರುವಂತ ಅನ್ಯಾಯವನ್ನು ನಾನು ವಿರೋಧಿಸಿದ ಕಾರಣ ನನಗೆ ಇನ್ನೊಬ್ಬರಿಂದ ಮೋಸವಾದದ್ದು. ಏನು? ವಿಜಯಸಿಂಹ ಚಂದ್ರಮೌಳಿಯಲ್ಲಿ ಯುದ್ಧವೇ ಸಂಘಟಿಸಿ ಆ ವೇಳೆಯಲ್ಲಿ ವಿಜಯಸಿಂಹ ಬೆಂಗಳೂರಿನಿಂದ ಬಂದು ನನ್ನ ಕರವನ್ನು ಕಟ್ಟಿ ಕಾಣುತ್ತಿರುವಂತಹ ಆತಂಕಿ ನದಿಗೆ ನನ್ನನ್ನು ದೂಡಿದ. ಓದಿ ಹಾನಿದ್ದೆಲ್ಲ ಅವ ದೂಡಿ ಇನ್ನದ್ದು ಹೀಗೆ ಇವಳದ್ದು ಹೇಗೆ ನೋಡುವ. ನಾನೇ ನದಿಗೆ ಹಾರಿದ್ದು. ಏನು ವಿಶ್ವದಾಖಲೆ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಹೆಣ್ಣು ಮಕ್ಕಳೆಲ್ಲ ಏನು ದಾಖಲೆ ಮಾಡುವುದು? ಈಗ ದಾಖಲೆ ಪ್ರಶಸ್ತಿ ಎಲ್ಲ ಹೆಣ್ಮಕ್ಳಿಗೆ ಆಯ್ತಲ್ಲ, ಗಂಡು ಮಕ್ಕಳಿಗೆ ಏನಿಲ್ವಾ? ಅವರಿಗೆ ಎಲ್ಲ ಪುರುಸೊತ್ತು. ಗಂಡು ಮಕ್ಕಳು ಯಾರ ಹೊಳೆ ಬರೀತೀರಿ ಉದಾಹರಣೆ. ನಾನೇ ನದಿಗೆ ಹಾರುವುದಕ್ಕೆ ಕಾರಣ ಏನು? ನನ್ನ ಮಾನ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ನದಿಗೆ ಹಾರಿದ್ದು ನಾನು. ನಿನ್ನ ಮಾನಕ್ಕೂ ನದಿಗೂ ಏನು ಸಂಬಂಧ? ಸಂಬಂಧ ಇದೆ. ವಿಜಯ ಶಿವನನ್ನು ಬಲತ್ಕರಿಸುವುದಕ್ಕೆ ಬಂದ. ಅಂದ್ರೆ ಎರಡೂ ಪ್ರಕರಣಕ್ಕೂ ಒಬ್ಬನೇ ಕಾರಣ. ಅವನೇ ಕಾರಣ. ಹೌದು. ಅವನಿಂದ ನನ್ನ ಮಾನ ಹೋಗುತ್ತದೆ. ಹೇಗೆ ನನ್ನ ಮಾನ ರಕ್ಷಣೆ ಮಾಡಿಕೊಳ್ಳುವುದಂತ ಯೋಚನೆ ಮಾಡಿದೆ. ಹತ್ತಿರದಲ್ಲಿ ನದಿ ಇಟ್ಟು ಪಾದ ಬಿಟ್ಟು ಅದ್ಭುತ. ಇದಕ್ಕೆ ಭಾರತೀಯ ನಾರಿಯರು ಅಂತ ಹೇಳುದು. ನಮ್ಮ ದೇಶದ ಹೆಣ್ಮಕ್ಳು ಹಾಗೆ ಕೇಳಿದ್ರೆ ಮಾನ ಹೋಗುವ ಪ್ರಸಂಗ ಬಂತು ಅಂತ ಆದ್ರೆ ಪ್ರಾಣ ಹೋಗಿ ಮಾನ ಉಳಿಬೇಕು ನಮ್ಗೆ. ಮಾನ ಇರಬೇಕು. ಹೌದು. ಮಾನ ಇರ್ತಿದ್ದು ಎಷ್ಟು ಮಾತಾಡೋದು, ಪ್ರಾಣ ಹೋಗಿಲ್ಲ. ಅದ್ಭುತ ವಿಚಿತ್ರ. ನನಗಾದದ್ದು ಅದೇ. ಯಾಕೆ ಅಂತ ಹೇಳಿದ್ರೆ ನಿನಗೆ ಪ್ರಾಣ ಮುಖ್ಯ ಅಲ್ಲ, ಮಾನವ ಮುಖ್ಯ. ಮಾನ ಮುಖ್ಯ. ಹೌದು. ಪ್ರಾಣ ಹೋಗುವಂತಿಲ್ಲ ಎನ್ನುವ ನಿಲುವೇ ಉಂಟಲ್ಲ. ಹಾಗಾಗಿ ಭಾರತೀಯ ನಾರಿಯರು ಅಂತೇಳಿ. ಆದ್ರೆ ನಮ್ಮ ದೇಶದಲ್ಲೇ ಬಲಾತ್ಕಾರ ಹೆಚ್ಚು. ಬೇರೆ ದೇಶದಲ್ಲಿ ಅಲ್ಲೆಲ್ಲ ಬಲಾತ್ಕಾರ ಪ್ರಶ್ನೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಅದು ನಿಮ್ಮಂತೆ ಹೆಣ್ಮಕ್ಳು. ಏನಾಯ್ತು? ಹೌದೇನೆ? ಇಲ್ಲಿ ಹೋದ್ರೆ ನೀನು ಪ್ರಾಣ ಹೋಗೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿಯಾ? ಹೌದು. ಒಳ್ಳೆ ಆಗಿದೆ. ಮತ್ತೆ ಮಾಡ್ಬೇಕಿತ್ತು. ಬಲಾತ್ಕಾರಕ್ಕೆ ಬಂದವನು ಮುಖ ಮುಸುರು ನೋಡ್ಲಿಕ್ಕಿಲ್ಲ. ಕೈಗೆ ಸಿಕ್ಕಿದ ಕಲ್ಲು ಎತ್ಕೊಂಡು ಅದವನ ಮುಖಕ್ಕೆ ಬಾರಿಸು. ಹಾಗೆ ಮಾಡಿದ್ರೆ 4 ಜನ ಹೆಣ್ಮಕ್ಳು ಹೀಗೆ ಮಾಡ್ಲಿ. 5ನೇ ಗಂಡು ಮಗ ಬಲಾತ್ಕಾರಕ್ಕೆ ಬರುವ ವಿಚಾರ ಮಾಡ್ತಾನೆ. ಏನು? ಹೆಣ್ಮಕ್ಳು ನಾವು ತಿಳ್ಕೊಂಡಾಗಿಲ್ಲ ಪುಣ್ಯಾತ್ಮ. ಬಲಾತ್ಕಾರಕ್ಕೆ ಹೋದ್ರೆ ನಮ್ಮ ಮುಖದ ಪರಿಚಯವೇ ನಮ್ಗೆ ಸಿಕ್ಕಿಲ್ಲ. ನೀವೇ ಬಲಾತ್ಕಾರ ಮಾಡಿಕೊಂಡು ಆ ಪ್ರಾಣ ತೆಕ್ಕೊಳ್ಳಿಕ್ಕಾಗಿ ಅವರಿಗೆ ಅನುಕೂಲ. ಸಾಕ್ಷಿ ಆಧಾರ ಯಾವುದೂ ಇರುತ್ತಿಲ್ಲಲ್ಲ. ವಿರೋಧಿಸುವುದಕ್ಕೆ ನನಗೆ ಧೈರ್ಯ ಬರಲಿಲ್ಲ. ಸಾಯುವುದಕ್ಕೆ ಧೈರ್ಯ ಬಂತಲ್ಲ. ಹೋಗಿ ಬಿಡು. ನಿನ್ನ ಮೇಲೆ ಬಲಾತ್ಕಾರಕ್ಕೆ ಬಂದದ್ದು ಯಾರು? ಮಹಾರಾಜರಾಯ ವಿಜಯ ಸಿಂಹ. ಮೊನ್ನೆ ರಾಜಕುಮಾರಿ ಎನ್ನುವುದು ಯಾರವ? ಆ ವಿಜಯ ಸಿಂಹರು ನಿನ್ನ ಮೇಲೆ ಬಲಾತ್ಕಾರಕ್ಕೆ ಬಂದ್ರ? ಹೌದು. ಯಾರು ಬಲಾತ್ಕಾರಕ್ಕೆ ಬರುವುದೇ? ಯಾಕೆಂದ್ರೆ ನೀನು ಅದ್ಭುತ ವಿಶ್ವಸುಂದರಿ. ಸುಮ್ಮನೆ ಹೇಳುದಲ್ಲ, ಇವನು ಇಷ್ಟೊತ್ತು ನಿಂತದ್ದು ಹೆಚ್ಚೆ. ಅಂತ ಅದ್ಭುತ ರೂಪ. ಅದಿರ್ಲಿ, ನಿನ್ನಲ್ಲಿಗೆ ಕೇಳ್ತಾರೆ ನಿನಗೆ ಸ್ವಲ್ಪ ಜ್ಞಾನ ಇಲ್ವಾ ಅಂತ. ಏನ್ ತೊಂದರೆ? ಸತ್ಯ ಅಂತ ಕೇಳು. ನೀನೇ ನನಗೆ
5,000 ಕೊಟ್ಟು 5,000 ಒಂದಾಣೆ ಕಮ್ಮಿ ಆದ್ರೂ ಆಗುದಿಲ್ಲ. ಕೊಟ್ಟು 5,000 ಕೊಟ್ಟು ದಯವಿಟ್ಟು ನನ್ನ ಮೇಲೆ ಬಲಾತ್ಕಾರ ಮಾಡಬೇಕು ಅಂತ ನೀ ಬೇಡಿಕೆ ಇಟ್ಟರೆ ಇಟ್ರೆ ನನಗೆ ಬೇಡ ಅಂತ 300 ಹೆಚ್ಚಿಗೆ ಇಟ್ಟು ನಾ ಹೆಚ್ಚಿಗೆ ಕೊಡಿದ್ರು 300. ನನ್ನ ಕೈಯಿಂದ 300 5 ಬೇಡ ನಮ್ಮದು ಮತ್ತೆ 300 ಎಷ್ಟು ನಂಗೆ ಬೇಡ ಇದು ಮ್ಯಾಕ್ಸಿಮಮ್ ಅರ್ಥ ಇಲ್ಲ. ಅವರ ಅರ್ಥ ನೀ ಚಂದ ಇಲ್ಲ ಅಂತಲ್ಲ. ಮತ್ತೆ ಯಾವತ್ತೂ ಗಂಡಾದವ ಹೆಣ್ಣಿನ ಮೇಲೆ ಬಲಾತ್ಕಾರಕ್ಕೆ ಮುಂದಾಗ್ತಾನೆ ಅಂತ ಆದ್ರೆ ಅದು ಗಂಡೊಬ್ಬರೇ ಕಾರಣ ಅಂತ ಹೇಳುವುದು ತಪ್ಪು. ಯಾಕೆಂತ ಹೇಳಿದ್ರೆ ಹೆಣ್ಣಿನ ನಡೆ ನುಡಿ ಚರ್ಯೆ ನಯ ವಿನಯ ತೊಟ್ಟುಕೊಳ್ಳುವ ಬಟ್ಟೆಯೂ ಕಾರಣ ಆಗಿತ್ತು. ಯಾವುದೋ ತಾಯಿ ಹೆತ್ತ ಮಗಳನ್ನು ತಮ್ಮ ತಂಗಿಯೋ ಅಕ್ಕನೋ ಅಂತ ತಿಳ್ಕೊಳ್ಳುವಂತ ಗಂಡು ಮಕ್ಕಳಿಲ್ವ? ಇದ್ದಾರಪ್ಪ. ಪರಸ್ತ್ರೀಯನ್ನು ತಾಯಿಯಂತೆ ಭಾವಿಸುವವರಿಲ್ವ? ಅನೇಕರಿದ್ದಾರೆ. ಹಾಗಿದ್ರೆ ಇಂಥ ಪ್ರಕರಣಗಳಾಗ್ತದೆ ಯಾಕೆ? ಯಾಕಾಗ್ತದೆ? ಅದಕ್ಕೆ ಗಂಡೊಬ್ಬ ಕಾರಣ. ಹೆಣ್ಣಿನ ವ್ಯವಹಾರವೂ ಹಾಗಿರ್ತದೆ. ಹೌದಾ? ಖಂಡಿತ ಹೌದು. ಹಾಗಾದ್ರೆ ಕಾಣುವವನ ಕಾಮನೆ ಕೆರಳುವ ರೀತಿಯ ಹೆಣ್ಣಿರಬಾರ್ದು. ಹೆಣ್ಣನ್ನು ನೋಡಿದಾಗ ಗೌರವ ಮೂಡಬೇಕು, ಆ ರೀತಿಯ ಹೆಣ್ಣಿರ್ಬೇಕು. ಹಾಗಿದ್ರೆ ಖಂಡಿತ ಸಮಸ್ಯೆ ಇಲ್ಲ. ಯಾಕೆ ನಿನ್ನನ್ನು ನೋಡಿದ್ರೆ ಮನಸ್ಸು ಬರ್ಲಿಕ್ಕಿಲ್ಲ ಅಂತ ಹೇಳಿದ್ರು? ನೀನು ಆ ರೀತಿ ಇದ್ದೀಯ ಅಂತ ಹೇಳಿದ್ದು ನಾನು. ಆಗುತ್ತೆ. ನಿನ್ನ ಗುಣ ಸ್ವಭಾವವನ್ನು ಕಂಡ್ರೆ ಯಾರಿಗೂ ಅಂತ ಮನಸ್ಸು ಬರ್ಲಿಕ್ಕಿಲ್ಲ ಎನ್ನುವುದು ನನ್ನ ಮಾತೆ ಬಿಟ್ರೆ ನೀ ಚಂದ ಇಲ್ಲ ಎನ್ನುವುದು ನನ್ನ ಮಾತಲ್ಲ. ಹೌದೇನ? ನಿನ್ನ ಹೆಸರೇನಂದ್ರೆ ಪುಷ್ಪಲತಾವನಗಾಗಿ ಎಲ್ಲಿಂದ ಬಂದದ್ದು ನೀನು? ಗುರುಕುಲದಿಂದ ಬಂದದ್ದು. ಮದುವೆ ಮನೆ ಹೋಗ್ತಾ ಇರೋದು ನೀನ? ನಾನು. ಹೌದಾ? ಹೌದು. ಈಗೇನಾಯ್ತು? ಆ ವಿಜಯ ಸಿಂಹ ಬಂದು ಹಿಂದಿನಿಂದ ಕೈ ಕಟ್ಟಿ ನಿನ್ನ ಹೊಳೆಗೆ ಬೀಸಾಡ್ದ. ಹೌದು. ಇನ್ನಲ್ಲೇ ಒಂದು ಮಾತು ಕೇಳ್ತೇನೆ. ಏನು? ಮಾತಂಗ ನದಿ. ಹೌದು. ನಾನು ನೋಡಿದೆ ಹೋದ ನದಿ ಅಲ್ಲ. ಹೌದಾ? ಅಬಸವಾಗಿ ಹರಿಯುತ್ತಾ ಇದ್ದಂತ ಈ ನದಿಯಲ್ಲಿ ನೀವಿಬ್ರು ಒಟ್ಟೊಟ್ಟಿ ತೇಲಿ ಬರ್ತಾ ಇದ್ದೆ. ನಾನು ಹಾರಿ ನಿಮ್ಮನ್ನು ಎತ್ತುಕೊಂಡು ಬಂದೇನೆ. ನಿನ್ನಲ್ಲಿ ಕೇಳ್ತೇನೆ, ಏನದು? ಅವ ನಿನ್ನ ಮೇಲೆ ಬಲ ಪ್ರಯೋಗ ಮಾಡಿ ಅಂದ್ರೆ ಹಿಂದಿನಿಂದ ಕೈ ಕಟ್ಟು ಹೊಳೆಗೆ ಬೀಸಾಡಿ. ಹೌದು. ನಂತರ ಇವಳಲ್ಲಿ ಬಲಾತ್ಕಾರಕ್ಕೆ ಹೋದದ್ದು, ಹೌದು. ಅಥವಾ ಮೊದಲು ಅವಳಿಂದಲೇ ಬಲಾತ್ಕಾರಕ್ಕೆ ಹೋಗಿದ್ದಿದ್ರು, ಎರಡೇ ನಿನ್ನಿದ್ದಲ್ಲಿ ಬಂದದ್ದು. ಎರಡು ಒಂದೇ ಕ್ಷಣದಲ್ಲಾದದ್ದ? ಒಂದೇ ಕ್ಷಣದಲ್ಲಾದ ಆಗೋ ಸಾಧ್ಯತೆ ಇರಲೇ ಇಲ್ಲ. ಇಲ್ಲವೇ ಇಲ್ಲ. ಅಲ್ಲಿ ಸಮಯದ ವ್ಯತ್ಯಾಸ ಇರಲೇಬೇಕು. ಉಂಟು. ಹಾಗಿದ್ರೆ ಮೊದಲು ನಿನ್ನಿದ್ದಲ್ಲಿ ಬಂದಾಗಿ ನಿನ್ನ ಕೈ ಕಟ್ಟಿ ಅವನು ಹೊಳೆ ಬೀಸಾಡಿದ್ದಿದ್ರೆ ನೀನು ಮುಂದೆ ತೇಲ್ಕೊಂಡು ಹೋಗ್ಬೇಕಿತ್ತು. ಇವಳು ಮತ್ತೆ ಹೊಳೆ ಹಾರುತ್ತಿತ್ತು, ಇವಳು ಮತ್ತೆ ಬರಬೇಕಿತ್ತು. ಇಬ್ಬರು ಒಟ್ಟೊಟ್ಟಿಗೆ ನೀರಿನಲ್ಲಿ ಹೇಗೆ? ನಮಗೆ ಕೇಳಬೇಕೆ ಬಿಟ್ಟು ನೀವು ಉತ್ತರ ಕೊಟ್ಟು ಸಾಧ್ಯ ಎಂಥದ್ದು ನಾನು ಹೇಳ್ತೇನೆ. ನಿನ್ನ ದುರ್ಬುದ್ಧಿ ಇದು. ಅವ ಬಂದು ಈ ಪ್ರಕರಣ ಮಾಡಿದ್ದಲ್ಲ. ಮತ್ತೆ ನಿಮ್ಮೊಳಗೆ ಏನು ವ್ಯವಹಾರ? ಈಗಿನ ಕಾಲವೇ ಹಾಗೆ. ಮನೆಯಲ್ಲಿ ತಂದೆ ತಾಯಿ ಹಾಸಿಗೆ ಹೇಸಿಗೆ ಮಾಡ್ಕೊಂಡು ಬಿದ್ದು ನೋಡಿ ಗಂಡು ಮಕ್ಕಳು ಪುರುಸೋತಿಲ್ಲ. ಅವ್ರ ಜೀವಮಾನ ಪೂರ್ತಿ ಹೆಣ್ಮಕ್ಳು ಇಲ್ಲೇ ಹೋಯ್ತು ಹಾಗೆ. ನಿಮ್ದು ಪ್ರೀತಿ ಪ್ರೇಮ ಇಲ್ಲೇ ಹೋದ್ರೆ ಮೊನ್ನೆ ನೀನು ಮಾಡ್ತೀನಿ ಬಂದವ ಹಾಗೆ ಅಲ್ಲಿ ತಂದಿದ್ದೀಯ ಮದುವೆ ಮನೆಯಲ್ಲಿ. ಆ ದಿವಸ ಬಿಟ್ಕೊಡು. ಸರಿ. ಇವತ್ತಿನವರೆಗೆ ಮನೆ ಹೋಗಿದ್ಯಾ? ಈ ಬದಿಗೆ ತಿರುಗ್ತಿದ್ದೆ ಯಾಕೆ? ನಾನು ಪ್ರಶ್ನೆ ಮಾಡಿರ್ಬೋದು. ಮೂರುಂಟು ನಿಮ್ಮಂತವ್ರು. ನನಗೆ ಬೇಡ. ಎಲ್ಲಾದ್ರೂ ನ್ಯಾಯಸ್ಥಾನಕ್ಕೆ ನೀವು ಬಂದ್ರೆ ನಿಮ್ಮೊಳಗೆ ಅನೈತಿಕ ವ್ಯವಹಾರ ಅಂತ ನಾನು ನಿರ್ಣಯ ಮಾಡಿ ತೋರಿಸೋ ಯೋಗ್ಯತೆ ಉಂಟು ನನಗೆ. ಯಾವ ನ್ಯಾಯಾಧೀಶನೇ ಇಲ್ಲ. ಅದು ಬೇಡ ಅಂತ ಇಬ್ರು ಬಾಯಿ ಮುಚ್ಕೊಂಡು ನಿಮ್ಮ ಪಾಡಿ ಹೋಗಿ ಸರಿಯಪ್ಪ. ನಂಗೆ ಸಂಬಂಧಪಟ್ಟದ್ದಲ್ಲ. ವಿಜಯ ಸಿಂಹರ ಹೆಸರೇ ಇಲ್ಲ. ನಿಮ್ದು ಎಂಟು ಅಂತ ಮಾಡಿ ತೋರಿಸ್ತೇನೆ. ಅವನ ಹೆಸರು